ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 2 ತಿಂಗಳು ಸರ್ ನಿಮ್ಗೆ ಕೊಟ್ಟು ನಾನು ಹೌದು, ಮತ್ತೆ 2 ತಿಂಗಳು ತನಕ ಬೇಕಾ ನಿಮ್ಗೆ ಒಂದು ರಿಟರ್ನ್ ಕೊಡಕ್ಕೆ? ಯಾಕೆ ಬೇಕು ಸರ್? ಏನ್ ಆಕ್ಷನ್ ತಗೊಂಡ್ರಿ ನೀವು? ಯಾರು ನೀವು ಇನ್ಚಾರ್ಜ್ ಇರೋದಕ್ಕೆ ನಿಮ್ಗೆ ಕೇಳ್ತಾ ಇರೋದು 2 ತಿಂಗಳು ಬೇಕಾ ಒಂದು ರಿಟರ್ನ್ ಲೆಟರ್ ಕೊಡಕ್ಕೆ? ರೆಕಾರ್ಡ್ ಮಾಡ್ಕಾರಪ್ಪ. 2 ತಿಂಗಳು ಬೇಕಾ ಸರ್ ನಿಮ್ಗೆ? ನಾನು ನಿಮ್ಗೆ ಮನೆಗೆ ಕೊಟ್ಟು ಎಷ್ಟು ತಿಂಗಳು ಸರ್? ಎಷ್ಟು ತಿಂಗಳ ನಿಮ್ಗೆ ಮನೆಗೆ ಕೊಟ್ಟು ಒಂದು ರಿಟರ್ನ್ ಲೆಟರ್ ಕೊಡಕ್ಕೆ ಬೇಕಾ? ನಿಮ್ಗೆ ಕೊಡಲೇ ಇಲ್ಲ ಸರ್. ನೀವು ರೈತ ಸಂಘಟನೆ ಏನೋ ಅಸಡ್ಡೆ ಅನ್ಕೊಂಡ್ಬಿಟ್ರೆ ಬಂದು ಮಾತಾಡ್ತೀವಲ್ಲ, ಏನೋ ಒಂದು ಅರ್ಥ ಕಾಲಾವಕಾಶ 2 ತಿಂಗಳು ಬೇಕಂದ್ರೆ 2 ತಿಂಗಳು ಬೇಕಂದ್ರೆ ನಾವೇನ್ ಮನಿ ಪಟ್ಟ ಕೊಟ್ಟಿರೋ ವಾಪಸ್ ಅವ್ರು ಕೊಟ್ಟಿದ್ರೆ ಕೊಟ್ಟಿದ್ದಾರೆ. ಆದ್ರೆ ಈಗ ನಾವು ನೋಡ್ರಿ ಒಬ್ರು ಯಾರೋ ಒಬ್ರು ಏರಿ ಮಾತಾಡಕತ್ತಾರ, ಯಾರೋ ಒಬ್ರು ಮಾತಾಡಕತ್ತಾರ ಅಂದ್ರೆ ಸಂಘಟನೆ ಗೌರವ ಸಿಗಲ್ಲ. ಅರ್ಥ ಮಾಡ್ಕೋಬೇಕು. ನೀವು ಮಕ್ಳಿದ್ದಾರ ನಾವು ಏನ್ ಮಾತಾಡಕತ್ತೀನಿ ಅಂತ ಯಾರೋ ತಗ್ಸಕ್ ಪ್ರಯತ್ನ ಮಾಡ್ಬಾರ್ದು. ಅದನ್ನ ಅದು ಅವ್ರಿಗೆ ಸಡ್ಲದು. ಅದು 2 ತಿಂಗಳ ತನಕ ಇಲ್ಲ ಅದು ರಿಟರ್ನ್ ಲೆಟರ್ ಕೊಡಕ. ಯಾಕಂದ್ರೆ ಅದೆಲ್ಲ ಕ್ರಮ ಆಗ್ಬಿಟ್ಟು ಏನೇನಾಗಿ ಒಂದು ವಾರ ಬೇಡ 15 ದಿನ ತಗೊಳ್ರಿ. 2 ತಿಂಗಳ ಮಕ್ಕಳು ಅಸಡ್ಡೆ ಅನ್ಬೇಡ್ರಿ ಅಂತಂದೇಳಿ ನಾವು ನಿಮ್ ಜೊತೆ ಸಮನ್ವಯ ಸಾಧಿಸಿವೇ ಇಲ್ಲ. ನಾವು ನಿಮ್ ಒಟ್ಟಿಗೆ ಪ್ರೀತಿಯಿಂದ ಮಾತಾಡಿಲ್ಲ. ಬಂದು ಮಾತಾಡಿದ್ರ ಜೊತೆಗೆ ನೀವು ರಿಟರ್ನ್ ಯಾಕೆ ಕೊಡ್ಲಿಲ್ಲ ನಮ್ಗೆ? ಹೌದು ಸರ್, ಆಸಕ್ತಿನ ತೋರ್ತಾ ಸತ್ಯ ಹೌದಲ್ಲ ಇದು? ನೇರವಾಗಿ ಕಾಣ್ತಿಲ್ಲ. ಪ್ರಾವಿಷನ್ಸ್ ಇದೆಯಲ್ಲ ಅಷ್ಟೇ ಬಿಡ್ರಿ. ನೀವು ನಿಯಮ ಇದೆಯಲ್ಲ ಅಲ್ರಿ 2 ತಿಂಗಳು ಬೇಕಂದ್ರೆ ಸರ್ ನೋಡ್ರಿ, ನಾವು ಯೂಸ್ ಮಾಡೋಣ. 2 ತಿಂಗಳಾದ್ರೂ ಬಂದಿಲ್ಲ ಅಂತ ಅದೇ ವರ್ಡ್ ಯೂಸ್ ಆಗದೆ ಹೆಂಗ್ ಕೊಡ್ತೀರಿ ಅಂತ ಹೇಳಿದ್ರೆ 15 ದಿನ ಬೇಕಂತ ಹೇಳಿದ್ರಿ. ಇದು ಕೂಡ 15 ದಿನ ಬೇಕಂತ ಹೇಳ್ತೀರಿ ನೀವು. ಇದೇ ಆತರ 15 ದಿನ ನಾನು ಇದಕ್ಕೆ ಇದನ್ನ ತಗೊಳಕ ಕ್ರಮ ತಗೊಳಕ ಸರ್. ಇಲ್ಲಿವರೆಗೂ ಅವ್ರಿಗೆ ರಿಟರ್ನ್ ಲೆಟರ್ ಕೊಡ್ಬೇಕು ಕೊಡ್ಬಾರ್ದು ಅನ್ನೋದು ಅವ್ರ ಗಮನಕ್ಕೆ ಬಂದಿಲ್ಲ. ಈಗ ನಾವು ಮುಚ್ಚಿವಿ. 5 ತಿಂಗಳದ್ದು ಇವಾಗ ಪರಿಶೀಲನೆ ಮಾಡ್ತಾರ. ಅವಾಗ ಕೊಟ್ಟಿರೋದು ಇವಾಗ ಇದನ್ನು ಪರಿಶೀಲನೆ ಮಾಡ್ತಾರೆ. 2 ಪರಿಶೀಲನೆ ಮಾಡಿ ನಮ್ಗೆ ಅವಾಗ ಕೊಡ್ಲಿ ಬಿಡು. ಮನಿ ಪತ್ರ ಕೂಡ ಉದ್ದೇಶ ಏನು ನಮ್ಗೇನ್ ಅರ್ಥ ಆಗುತ್ತೆ? ನಾವು ಕೊಟ್ಟು ಮನೆಗೆ ಹೋಗ್ತೀವಿ. ಅಲ್ರಿ ನಾವು ಸಂಘಟನೆ ಏನ್ ಮಾಡಿದ ಅಂತ ನಮ್ಗೆ ಗೊತ್ತಾಗ್ತಾನೆ. ನಾವ್ ಏನ್ ಮಾಡಿದ ಅಂತ ಗೊತ್ತಾಗ ನಿಮ್ಮ ರಿಸೀವ್ ಕೊಡಕ್ಕೆ ನಾವೇನ್ ಮಾಡೋಣ? ರೈತರ ನಮ್ ಕ್ವಶನ್ ಕೇಳ್ತಾರ ಸರ್. ಏನ್ ಸಂಘಟನೆ ಅಂತ ನಾವ್ ಏನ್ ಮಾಡೋಣ? ರೈತರಿಗೆ ಮತ್ತೆ ತಿಳ್ಕೊಂತೀವಿ ಸರ್. ನಾವು ಅದಕ್ಕೋಸ್ಕರ ರೈತರಿಗೋಸ್ಕರ ದುಡಿಬೇಕು. ನಾವು ಇಲ್ಲಿ ನಮ್ಮ ವೈಯಕ್ತಿಕ ಹಣ ಖರ್ಚು ಮಾಡ್ಕೊಂಡ್ ಬರೋದು ನಮ್ಮ ತೆವಲಿಗೋಸ್ಕರ ಅಲ್ಲ ಸರ್. ರೈತರಿಗೆ ನ್ಯಾಯ ಕೊಡ್ಸಕ್ಕಂತ ಬರಕತ್ತಿರೋದು ಇಲ್ಲಿ. ಈ ಮನಿ ಕೊಟ್ಟಾಗದಂದ್ರೆ ಯಾರು ಕೊಡ್ತಾರ್ರಿ? ಅದ್ರ ಬಗ್ಗೆ ಅಲ್ರಿ. ನಮ್ಗೆ ರಿಟರ್ನ್ ಲೆಟರ್ ಬೇಕಾಗಿರೋದಕ್ಕೋಸ್ಕರ ನಾವು ಯಾಕಂದ್ರೆ ನಿಮ್ಮ ಹತ್ರ ರಿಟರ್ನ್ ಲೆಟರ್ ತಗೊಂಡ್ರಿ ಅಂದ್ರೆ ಮುಂದೆ ನಮ್ ಕೆಲಸ ಎಲ್ಲಿ ಇರ್ತದ ಅಲ್ಲಿ ಕೇಳ್ತಿರ್ತೀವಿ. ಓಕೆನಾ? ಇಲ್ಲ ಆಗಿಲ್ಲ ಆಯ್ತು, ಇನ್ನೊಂದ್ಸಲ ಭೇಟಿಯಾಗಂಬರಿ ಅಪ್ಪ ಯಾಕೆ ಆಗ್ಲಿಲ್ಲ ಅದು ನಾವ್ ಹೇಳ್ತೀವಲ್ರಿ. ನಮ್ಮ ಹತ್ರ ಅದಾವ ಎಲ್ಲ ದಾಖಲೆಗಳು ಅದಾವ. ಬಟ್ ನಾವು ನಿಮ್ಗೆ ಏನಾಗ್ಬಿಡ್ತಂದ್ರೆ ಸಂಘಟನೆ ಆಟ ಕುಂಟ ಲೆಕ್ಕಕ್ಕೆ ನಾವು ರೈತರಿಗೋಸ್ಕರ ಮಾಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ಹೆಂಗ್ ಹೇಳ್ರಿ? ಹಂಗಾಗಿರೋದಕ್ಕೆ ಏನಾಗ್ಬಿಡುತ್ತೆ ಸರಿಪಡಿಸ್ತಿರುವಂತ ಒಂದು ವಿಷಯ ಜಿಲ್ಲಾಧಿಕಾರಿ ಮೊನ್ನೆ ಕೂಡ ಸುದ್ದಿಗೋಷ್ಠಿ ಹೇಳಿದ್ರು. ನಾವು ಇದೇ ರೀತಿ ಹೇಳಿದ ಪ್ರಕಾರನೇ ಈಗಿನ ಇಲಾಖೆ ಸಂಬಂಧಪಟ್ಟ ಇಲಾಖೆಯನ್ನು ಇಲ್ಲಿಗಂತ ಕೂಡ ಸುಮಾರು ಇಲ್ಲೇ ಕುಂತ್ಕೊಂಡ್ಬಿಟ್ಟು 2-3 ಪ್ರಶ್ನೆ ಮಾಡಿದ್ದೀವಿ. ಒಂದು 2 ಸ್ಟ್ರೈಕ್ ಕೂಡ ಮಾಡಿದ್ವಿ. ಕನ್ನಡ ನಾಮ ಫಲಕಕ್ಕಾಗಿ ಕಲಬುರಗಿಯಲ್ಲಿ ನಮ್ಮ ಹಿರಾಪುರದಿಂದ ಚೆಕ್ ಪೋಸ್ಟ್ವರೆಗೆ ಹೋದ್ರೆ ಒಂದು ಕನ್ನಡ ನಾಮಫಲಕ ಸಿಗಂಗಿಲ್ಲ. ದರ್ಗಾ ಏರಿಯಾದಾಗ ಹೋದ್ರೆ ನಾಮಫಲಕ ಇಲ್ಲ. ಮತ್ತು ಮಾವಲ್ಲಿ ಹೋದ್ರೆ ನಾಮಫಲಕ ಇಲ್ಲ. ಹಾಗೂ ಮತ್ತು ನಮ್ಮ ತಿಮ್ಮಪುರ ಮಧ್ಯದಲ್ಲಿ ಸಾಹಿತ್ಯ ಸಮ್ಮೇಳನ ನಮ್ಮ ಇವ್ರು ಮಾಡ್ತಾರೆ, ಪ್ರಿಪೇರ್ ಮಾಡ್ತಾರೆ. ನಾವು ಹೊಸದು ಹೇಳಿದ್ವಿ ಸರ್, ನೀವು ಕಾರ್ಯಕ್ರಮ ಪ್ರಯೋಜನ ಇಲ್ಲ. ಅದು ಅಂಥ ಕಾರ್ಯಕ್ರಮದಲ್ಲಿ ಶಾಸಕರು ಹೋಗ್ತಾರ, ಜಿಲ್ಲಾಧಿಕಾರಿ ಕೂಡ ಹೋಗ್ತಾರ. ಹೋಗಿ ಫ್ರೀ ನೋಡ್ರಿ, ಅಲ್ಲಿ ಕನ್ನಡ ಒಂದು ಕೂಡ ಕಾಣಲ್ಲ. ನೀವು ಕನ್ನಡ ಅಂತ ಬರ್ದಾಡ್ರಿ. ಕನ್ನಡ ಕಾರ್ಯಕ್ರಮ ಮಾಡೋದ್ರಿಂದ ಕನ್ನಡ ನೀವು ನಾಮಫಲಕ ಬದಲಾವಣೆ ಆಗಲ್ಲ.
ದಯವಿಟ್ಟು ಇದು ನಾನು ಅನುಮಾನ ಸಮಸ್ಯೆಗಳು ಅರಿಯುವುದು ಯಾವಾಗ, ಕೆಲಸ ಆಗುವುದು ಯಾವಾಗ ಎಂದು ಪ್ರಶ್ನೆ ಮಾಡಿದರು. ಮತ್ತು ನಾಯಿಂದ ಅಂತ ನಿಷೇಧ ಮಾಡಿರೋದು ಆದೇಶ ಪತ್ರ ಇದೆ. ತಮಗೆಲ್ಲರಿಗೂ ಕೂಡ ನಾವು ಲಗತ್ತಿಸಿ ಕೊಟ್ಟಿದ್ದೀವಿ. ಅದೇ ರೀತಿಯಾಗಿ 2011ರಲ್ಲಿ ಕೂಡ ಆದೇಶ ಪತ್ರದಲ್ಲಿ ಅದು ಪದ ಬಳಸಬಾರ್ದು ಅಂತೇಳಿ ಸರ್ಕಾರನೇ ಆದೇಶ ಮಾಡಿದೆ. ಮತ್ತು ಅದೇ ರೀತಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಇವರು ಈಗ ಪ್ರಸ್ತುತ ಹಿಂದುಳಿದ ಆಯೋಗ ಹೆಸರು ಸೇರಿಸಿ ಮತ್ತೆ ಅವಮಾನ ಮಾಡಿದ್ದಾರೆ ನಮಗೆ. ಅದರ ಅರ್ಥ ಏನದ, ಇವರು ಕಣ್ಣು ಮುಚ್ಚಿ ಮಾಡ್ತಾ ಇದ್ದಾರೆ. ನಾಮಕೆ ವಾಸ್ತ ಈ ಒಂದು ಆಯೋಗ ಏನಪ್ಪ ಅಂದರೆ ಸಮೀಕ್ಷೆ ಮಾಡ್ತಾ ಇದೆ. ಯಾಕಂದ್ರೆ ನಿಖರವಾದ ಜನಸಂಖ್ಯೆ ಅದನ್ನು ಹೊಡೆದಾಕ್ಬೇಕಂತ ಮಾಡ್ತಾ ಇದೆ. ಯಾಕಂದ್ರೆ ಸರ್ಕಾರನೇ ಆದೇಶ ಕೊಡ್ತದ ತೆಗೆದಾಕಿ, ಮತ್ತೆ ಇವು ಸರ್ಕಾರದವರೇ ಸೇರಿಸ್ತಾರಪ್ಪ ಅಂದ್ರೆ ಇದು ಸರ್ಕಾರದ ಆದೇಶ ಕಿಮ್ಮತ್ತಿಲ್ಲಾರ್ದಂಗಾಯ್ತು. ಈ ವಿಷಯದ ಕುರಿತು ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಪತ್ರನೂ ಕೊಟ್ಟಿದ್ದೀವಿ, ಇದು ತೆಗೆದುಹಾಕ್ರಿ ಅಂತ ಹೇಳಿ. ಆದರೂ ಕೂಡ ಅದಕ್ಕೆ ಸ್ಪಂದಿಸಿಲ್ಲ. ಈ ಥರ ಆದಾಗ ನಾವು ಈ ಸಮೀಕ್ಷೆನ ನಾವು ಮುಂದುವರಿಸಲ್ಲ. ಇದಕ್ಕೆ ನಾವು ಈ ಹಿಂದುಳಿದ ಆಯೋಗ ಏನು ಬರ್ತಾ ಇದ್ದಾರೆ, ಮನೆ ಬರ್ತಾ ಇದ್ದಾರೆ, ಅದಕ್ಕೆ ನಾವು ಯಾರೂ ಬಹಿಷ್ಕಾರ ಮಾಡ್ತೀವಿ. ಯಾಕಂದರೆ ಆ ಪಟ್ಟಿಯಲ್ಲಿ 960, 430, 431 ಕಾಲಮಲ್ಲಿ ಇರ್ತಕ್ಕಂಥ ಹಜಾಮತ್ ನಾಯಿಂದ ಅದರಲ್ಲಿ ಕೂಡ ಹಜಾಮ್ ಮುಸ್ಲಿಮ್ಸ್ ಅಂತ ಸೇರಿದ್ದಾರೆ. ಇಲ್ಲಿವರೆಗೂ ನಮ್ಮ ಸನಾತನ ಹಿಂದೂ ಧರ್ಮ ಇಲ್ಲಿ ಯಾರು ಕರ್ನಾಟಕದಲ್ಲಿ ಏನು ಇದೆ ಇಲ್ಲ, ಅದು ಜಾತಿ ನಮ್ಮ ಹತ್ರ ಇಲ್ಲ, ಆದರೂ ಕೂಡ ಸೇರಿಸಿದ್ದಾರೆ. ಯಾಕಂದ್ರೆ ಈ ನಮ್ಮ ಒಂದು ಸರ್ಕಾರದ ಅಧಿಕೃತ ಪತ್ರದಲ್ಲಿ ಇರ್ತಕ್ಕಂಥ 28 ಜಾತಿಗಳು ಅಷ್ಟೇ ಇದೆ, ಉಪಪಂಗಡಗಳಿದ್ದಾವೆ ಸವಿತಾ ಸಮಾಜ, ಅದಕ್ಕೂ ಸೇರಿಸಿದ್ದೀವಿ. ಇವರು ಮತ್ತೆ ಒಂದು ಎಕ್ಸ್ಟ್ರಾ ಸೇರಿಸಿ ಒಂದು ಸಮಾಜದಲ್ಲಿ ಮತ್ತೆ ಇದು ಅಶಾಂತಿ ಮೂಡಿಸ್ತಾರೆ. ಯಾವ ಮುಸಲ್ಮಾನರನ್ನು ಹಿಂದೂಗಳು ವಿರೋಧ ಮಾಡಲಿಲ್ಲ. ಇನ್ನು ನೋಡಿ, ನಿಮ್ಮ ಅಂಗಡಿಯಿಂದಲೇ ತರಕಾರಿ ತರೋದು, ನಿಮ್ಮ ಕೈಯಿಂದಲೇ ಮೀನು ತಕೊಳ್ಳೋದು, ನಾವಿಲ್ಲ ಅಂತ ಹೇಳಿಲ್ಲ. ನಮ್ಮ ದುರಂತ ನೀವೇ ನಮಗೆ ಬಿಡುತ್ತೀರಲ್ಲ, ಎಂಥ ಅವಸ್ಥೆ ಇದು. ಸರಿ, ಮುಸಲ್ಮಾನರಲ್ಲಿ ಸಜ್ಜನರಿದ್ದಾರೆ, ಸಜ್ಜನ ಮುಸಲ್ಮಾನ ಬಂಧುಗಳು ಬರಬೇಕಿತ್ತಲ್ಲ, ಇಳಿಬೇಕಿತ್ತಲ್ಲ, ಹೇಳ್ಬೇಕಿತ್ತಲ್ಲ, ಗೋವು ಕದ್ದವನನ್ನು ಬಂಧಿಸಿ ಅಂತ ಘಂಟಾಘೋಷವಾಗಿ ಕರೆ ಕೊಡಬೇಕಿತ್ತಲ್ಲ. ಯಾಕೆ ಮಲಗಿದ್ರಿ? ಹೇಳ್ಬೇಕು. ನಿಮ್ಮ ಹಬ್ಬ ಆಯ್ತು, ಮದರಾಸದಲ್ಲಿ ಭೋಜನ ಹಾಕಿದ್ರಿ, ಅವಾಗ ಹೇಳಿ ಗೋಕಳ್ಳನಿಗೆ ಮದರಾಸಕ್ಕೆ ಪ್ರವೇಶ ಇಲ್ಲ, ಗೋಕಳ್ಳ ಶುಕ್ರವಾರ ನಮ್ಮ ಪಳ್ಳಿಯಲ್ಲಿ ನಮಾಜ್ ಮಾಡಬಾರ್ದು, ಧರ್ಮಗುರು ಹೇಳಿ ಒಪ್ತೇವೆ, ನಾವು ಒಪ್ತೇವೆ ನಿಮ್ಮನ್ನ. ಸೌಹಾರ್ದತೆಯ ಬದುಕನ್ನು ಸಾಗಿಸೋಣ. ಕೇವಲ ನಿಮ್ಮ ಹಬ್ಬದ ದಿವಸ ಬಚ್ಚಂಕಾಯಿ ಜ್ಯೂಸು ಕಟ್ಟುಕೊಟ್ಟರೆ ಸೌಹಾರ್ದತೆ ನಡೆಯುವುದಿಲ್ಲ. ಇಫ್ತಾರ್ ಕೂಟಕ್ಕೆ ಹಿಂದೂಗಳನ್ನು ಕರೆದರೆ ಸೌಹಾರ್ದತೆ ನಡೆಯುವುದಿಲ್ಲ. ಸೌಹಾರ್ದತೆಯನ್ನು ಆಚರಣೆಯಲ್ಲಿ ತೋರಿಸಿ. ಮತ್ತೆ ಹಬ್ಬಕ್ಕೆ ಶುಭ ಹಾರೈಸಲಿಕ್ಕೆ ಕೆಲವು ಹಿಂದೂಗಳೆಲ್ಲ ಬೋರ್ಡ್ ಹಾಕಿದೆ, ತುಂಬಾ ಒಳ್ಳೇದು. ಸೌಹಾರ್ದತೆಯ ಮನಸ್ಥಿತಿಯ ಹಿಂದೂಗಳಿಗೆ ದೊಡ್ಡ ನಮಸ್ಕಾರ. ಆ ಹಿಂದೂಗಳು ಒಂದು ಹೇಳಬೇಕು, ಹಬ್ಬಕ್ಕೆ ಅವರ ಹಬ್ಬಕ್ಕೆ ಶುಭಾಶಯ ಕೋರಿದಿರಲ್ಲ, ಅದರ ಕೆಳಗೆ ಹಾಕಿ ನಾವು ನಂಬುವ ಗೋವುಗಳನ್ನ ವಧೆ ಮಾಡುವ ಮುಸಲ್ಮಾನನಿಗೆ ನಾನು ಶುಭ ಹಾರೈಸುವುದಿಲ್ಲ. ಇದು ನಿಮ್ಮ ತಾಕತ್ತು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.